ಬೈಕ್ ಓಡಿಸೋಕಾಗದೆ ಮಳೆ ನೀರಿನಲ್ಲಿ ಬಿದ್ದ ಡೆಲಿವರಿ ಬಾಯ್. ಮಳೆ ತಂದಿಟ್ಟಂತಹ ಅವಾಂತರದ ಒಂದೊಂದೇ ದೃಶ್ಯಗಳಿವೆಲ್ಲವೂ ಕೂಡ. ಮಳೆ ನೀರಿನಲ್ಲಿ ಸಂಚರಿಸೋಕಾಗದೆ ಮತ್ತೋರ್ವ ಬೈಕ್ ಸವಾರ ಬಿದ್ದುಬಿಟ್ಟಿದ್ದಾರೆ. ಈಜಿಪುರ ವಾರ್ಡ್ನ ಶ್ರೀರಾಮ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ರೀರಾಮ ರಸ್ತೆಯ ದೃಶ್ಯವನ್ನ ನೋಡಿದ್ರಿ ನೀವು. ಪಾಪ ಬೈಕ್ ನಲ್ಲಿ ಬರ್ತಿದ್ದಾರೆ, ಅರ್ಜೆಂಟ್ ಆಗಿ ಹೋಗ್ಬೇಕು. ಹಾಗೆ ಹೋಗೋದಕ್ಕೆ ದುಸ್ಸಾಹಸಕ್ಕಿಳಿದು ಬಿಟ್ಟಿದ್ದಾರೆ. ಯಾಕಂದ್ರೆ ಹೋಗದೆ ವಿಧಿ ಇಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ರಾಯ್ತು. ಆರ್ಡರ್ ಬಂದಿದೆ, ಯಾರು ಕಸ್ಟಮರ್ ಇದ್ದಾರೋ ಅವರಿಗೆ ಆರ್ಡರ್ನ ರೀಚ್ ಮಾಡಿಸ್ಬೇಕು. ಇದು ಅವ್ರ ಹೊಟ್ಟೆಪಾಡು ಪಾಪ. ಹಾಗಾಗಿ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿದ್ರು ಹೊರಟಿದ್ದಾರೆ, ಏಕಾಏಕಿ ಬಿದ್ದುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಮತ್ತೋರ್ವ ಬೈಕ್ ಸವಾರನ ಪರಿಸ್ಥಿತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಏಕಾಏಕಿ ಕೆಳಗೆ ಬಿದ್ದಿದ್ದಾರೆ. ಯಾಕಂದ್ರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳಿಗೇನು ಕಡಿಮೆನಾ? 1000 ಗುಂಡಿಗಳಿದ್ದಾವೆ. ಮಳೆ ನೀರು ನಿಂತಹ ಸಂದರ್ಭದಲ್ಲಿ ಆ ಗುಂಡಿಗಳು ಹೇಗೆ ಕಾಣಿಸ್ಬೇಕು, ಹೇಗೆ ಗೊತ್ತಾಗಬೇಕು? ಹಾಗೋ ಹೀಗೋ ಮಾಡಿ ಹೋಗೋಣ ಕೆಲಸಕ್ಕೆ, ನಮ್ಮ ನಿತ್ಯದ ಕೆಲಸಗಳಿಗೆ ಅಂತ ಹೇಳಿ ಹೊರಟವರಿಗೆ ಈ ರೀತಿಯಾದಂತಹ ಸಮಸ್ಯೆಗಳು. ಈಜಿಪುರದ 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ಡೆಲಿವರಿ ಬಾಯ್ ಯಾವುದೋ ಫುಡ್ ಅನ್ನ ಯಾವುದೋ ಮನೆಗೆ ಹೋಗಿ ರೀಚ್ ಮಾಡಿಸ್ಬೇಕು, ಅದಕ್ಕಾಗಿ ದುಸ್ಸಾಹಸ. ಏಕಾಏಕಿ ನೀರು ನಿಂತಹ ರಸ್ತೆಯಲ್ಲಿ ಬಿದ್ದುಬಿಟ್ಟಿದ್ದಾರೆ. ಭಾಗಶಃ ಮುಳುಗ್ ಹೋಗ್ತಾ ಇದೆ ಬೈಕ್. ಮತ್ತೊಂದು ದೃಶ್ಯವೂ ಕೂಡ ಅದೇ ರೀತಿಯದ್ದು. ಅಲ್ಲೂ ಕೂಡ ಓರ್ವ ಡೆಲಿವರಿ ಬಾಯ್ ಆ ಬೈಕ್ ಸವಾರನ ಸಹಾಯಕ್ಕೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.